ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಬಿಜೆಪಿ ನಾಯಕ ಮಾಜಿ ಐಪಿಎಸ್ ಆಫೀಸರ್ ಅಣ್ಣಾಮಲೈ ಎಷ್ಟು ಶ್ರೀಮಂತ ಗೊತ್ತಾ? ಇವರ ದುಡ್ಡಿನ ಕೋಟೆಯೊಳಗೆ ಏನೇನಿದೆ? ವರ್ಷದಿಂದ ವರ್ಷಕ್ಕೆ ಆಸ್ತಿ ಹೆಚ್ಚಾಗ್ತಾ ಹೋಗಿದ್ದೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ವಿವಿಧ ಬ್ಯಾಂಕ್ಗಳಲ್ಲಿದೆ 1.5 ಕೋಟಿ ಹಣ. ಅಣ್ಣಾಮಲೈ ಮತ್ತು ಪತ್ನಿ ಅಖಿಲಾ ಎಸ್ ನಾಥನ್ ವಿವಿಧ ಬ್ಯಾಂಕ್ ಅಕೌಂಟ್ಗಳಲ್ಲಿ ಹತ್ತತ್ರ 1.5 ಕೋಟಿ ಹಣ ಹೊಂದಿದ್ದಾರೆ. 32 ಲಕ್ಷದ ಷೇರು ಮ್ಯೂಚುವಲ್ ಫಂಡ್. ಅಣ್ಣಾಮಲೈ ಕುಟುಂಬ ವಿವಿಧ ಕಂಪನಿಗಳ ಷೇರು ಮ್ಯೂಚುವಲ್ ಫಂಡ್ ರೂಪದಲ್ಲಿ 32 ಲಕ್ಷ ಹಣ ಹೊಂದಿದೆ. 320 ಗ್ರಾಂ ಚಿನ್ನ, 20 ಲಕ್ಷ ಮೌಲ್ಯ. ಅಣ್ಣಾಮಲೈ ಬಳಿ ಚಿನ್ನ ಇಲ್ಲ. ಇವರ ಪತ್ನಿ ಬಳಿ 320 ಗ್ರಾಂನಷ್ಟು ಚಿನ್ನದ ಆಭರಣಗಳಿವೆ. ಇವುಗಳ ಒಟ್ಟು ಮೌಲ್ಯ 20 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಹೋಂಡಾ ಸಿಟಿ ಕಾರು 5 ಲಕ್ಷ ದುಡ್ಡು. ಅಣ್ಣಾಮಲೈ ಬಳಿ ಹೋಂಡಾ ಸಿಟಿ ಕಾರಿದೆ. ಇದರ ಮೌಲ್ಯ 5 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಕೊಟ್ಟಿದ್ದಾರೆ 30 ಲಕ್ಷ ಸಾಲ ಅಥವಾ ಅಡ್ವಾನ್ಸ್. ಅಣ್ಣಾಮಲೈ ಕುಟುಂಬ ವಿವಿಧ ವ್ಯಕ್ತಿ ಮತ್ತು ಕಂಪನಿಗಳಿಗೆ 30 ಲಕ್ಷ ರೂಪಾಯಿ ಸಾಲ ಅಥವಾ ಅಡ್ವಾನ್ಸ್ ಕೊಟ್ಟಿದೆ. ತಮಿಳುನಾಡಲ್ಲಿ 42 ಎಕರೆ ಜಮೀನು. ಅಣ್ಣಾಮಲೈ ಮತ್ತು ಪತ್ನಿ ಅಖಿಲಾ ತಮಿಳುನಾಡಿನಲ್ಲಿ ಬರೋಬ್ಬರಿ 42 ಎಕರೆ ಕೃಷಿ ಜಮೀನು ಹೊಂದಿದ್ದಾರೆ. ಇವುಗಳ ಒಟ್ಟು ಮೌಲ್ಯ 1.65 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಇವರ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಕೃಷಿ ಜಮೀನಿಂದೆ. ಸ್ವಂತ ಮನೆ ಇಲ್ಲ, ಸೈಟು ಇಲ್ಲ. ಅಣ್ಣಾಮಲೈ ತಮ್ಮ ಕುಟುಂಬದ ಬಳಿ ಸ್ವಂತ ಮನೆ ಆಗಲಿ ಅಥವಾ ಕೃಷಿಯೇತರ ಸೈಟ್ ಆಗಲಿ ಇಲ್ಲ ಅಂತ ಘೋಷಿಸಿಕೊಂಡಿದ್ದಾರೆ. ಎಲ್ಲ ಆಸ್ತಿಪಾಸ್ತಿ ಸೇರಿಸಿದ್ರೆ ಎಷ್ಟಾಗುತ್ತೆ? ವರ್ಷದಿಂದ ವರ್ಷಕ್ಕೆ ಆಸ್ತಿ ಹೆಚ್ಚಾಗಿದ್ದು ಹೇಗೆ? ಅಣ್ಣಾಮಲೈ ತಮ್ಮ ಕುಟುಂಬದ ಬಳಿ ಇರೋ ಎಲ್ಲ ಆಸ್ತಿಪಾಸ್ತಿಗಳನ್ನ ಒಟ್ಟು ಸೇರಿಸಿದ್ರೆ 4.07 ಕೋಟಿ ಆಗುತ್ತೆ ಅಂತ ಘೋಷಿಸಿಕೊಂಡಿದ್ದಾರೆ. ಈಗ ಇಷ್ಟು ಆಸ್ತಿ ಹೊಂದಿರೋ ಇವರ ಕುಟುಂಬದ ಬಳಿ 2021ರಲ್ಲಿ ಇದ್ದಿದ್ದು 2.90 ಕೋಟಿ ಆಸ್ತಿ. ಯಾವುದೇ ಸಾಲ ಬಾಕಿ ಉಳಿಸಿಕೊಂಡಿಲ್ಲ. ಕೆಲ ರಾಜಕಾರಣಿಗಳು ಕೋಟಿ ಆಸ್ತಿ ಘೋಷಿಸಿಕೊಂಡು ಕೋಟಿಗಟ್ಟಲೆ ಸಾಲ ಬಾಕಿ ಇರೋದಾಗಿ ತೋರಿಸಿಕೊಳ್ತಾರೆ. ಆದ್ರೆ ಅಣ್ಣಾಮಲೈ ತಮ್ಮ ಕುಟುಂಬ ಯಾವುದೇ ಸಾಲ ಅಥವಾ ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿಲ್ಲ ಅಂತ ಘೋಷಿಸಿಕೊಂಡಿದ್ದಾರೆ. ಒಂದು ದಿನದ ಆದಾಯ ಎಷ್ಟು? ತಿಂಗಳಿಗೆಷ್ಟು? ಅಣ್ಣಾಮಲೈರ ವಾರ್ಷಿಕ ಆದಾಯ 20.51 ಲಕ್ಷ ರೂಪಾಯಿ. ಅಂದ್ರೆ ತಿಂಗಳಿಗೆ ಸರಾಸರಿ 1.71 ಲಕ್ಷ, ದಿನಕ್ಕೆ 5,700 ಆಗುತ್ತೆ. ಇವರ ಪತ್ನಿ ಅಖಿಲಾರ ವಾರ್ಷಿಕ ಆದಾಯ 6.08 ಲಕ್ಷ. ಅಂದ್ರೆ ತಿಂಗಳಿಗೆ ಸರಾಸರಿ 50,600, ದಿನಕ್ಕೆ 1,700 ರೂಪಾಯಿ ಆಗುತ್ತೆ. ಇವರಿಗೆ ಆದಾಯ ಬರೋದು ಎಲ್ಲಿಂದ? ಅಣ್ಣಾಮಲೈ ತಮಗೆ ಕೃಷಿ, ಪಶುಸಂಗೋಪನೆ ಮುಂತಾದವುಗಳಿಂದ ಆದಾಯ ಬರುತ್ತೆ ಅಂತ ಘೋಷಿಸಿಕೊಂಡಿದ್ದಾರೆ. ಇವರ ಪತ್ನಿ ಅಖಿಲಾ ಬೆಂಗಳೂರಿನಲ್ಲಿರೋ ಕೋರ್ ಟ್ಯಾಲೆಂಟ್ ಅಂಡ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಕಂಪನಿಯಲ್ಲಿ ನಿರ್ದೇಶಕಿಯಾಗಿದ್ದಾರೆ. ಈ ಹುದ್ದೆಗೆ ಬರುವ ದುಡ್ಡೇ ಇವರ ಆದಾಯದ ಮೂಲವಾಗಿದೆ. ತಮಿಳುನಾಡಲ್ಲಿ ಬಾಕಿ ಇದೆ 26 ಕೇಸ್. ಅಣ್ಣಾಮಲೈ ವಿರುದ್ಧ ತಮಿಳುನಾಡಿನ ವಿವಿಧ ಪೊಲೀಸ್ ಠಾಣೆಗಳಲ್ಲಿ 26 ಕೇಸ್ಗಳು ಬಾಕಿ ಇವೆ. ಇವುಗಳು 2 ಗುಂಪುಗಳ ಮಧ್ಯೆ ದ್ವೇಷ ಉತ್ತೇಜಿಸಿದ್ದು, ಗಲಭೆಗೆ ಪ್ರಚೋದನೆ ನೀಡಿದ್ದು, ಕೊರೋನಾ ಟೈಮಲ್ಲಿ ಕಾನೂನು ಬಾಹಿರವಾಗಿ ಗುಂಪು ಸೇರಿದ್ದು ಮುಂತಾದ ಆರೋಪಗಳಿಗೆ ಸಂಬಂಧಿಸಿದ್ದಾಗಿವೆ. ಇಂಥ ಅಣ್ಣಾಮಲೈ MBA ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಸೊ ಫ್ರೆಂಡ್ಸ್, ಇದಿಷ್ಟು ಬಿಜೆಪಿ ನಾಯಕ ಮಾಜಿ IPS ಆಫೀಸರ್ ಅಣ್ಣಾಮಲೈ ಎಷ್ಟು ಶ್ರೀಮಂತ, ಇವರ ದುಡ್ಡಿನ ಕೋಟೆಯೊಳಗೆ ಏನೇನಿದೆ, ವರ್ಷದಿಂದ ವರ್ಷಕ್ಕೆ ಆಸ್ತಿ ಹೆಚ್ಚಾಗಿದ್ ಹೇಗೆ ಅನ್ನೋದು ಸೇರಿದಂತೆ ಹಲವು ವಿಚಾರಗಳನ್ನ ತಿಳಿಸಿಕೊಡೋ ಪ್ರಯತ್ನ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.